ಟಿವಿ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಡಿಜಿಟಲ್ ಮೂಲಕ 6,000, ನಿಮ್ಮ ಮಾಧ್ಯಮ ಮೂಲಕ 300 ಇರ್ಬೋದು, ನಮ್ದು 100 ಇರ್ಬೋದು. ಸೊ ಮಿಲಿಯನ್ ಟಾಕ್ ಅಬೌಟ್. ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್, ನಮ್ಮ ಕಂಟೆಂಟ್ ಆಸೆ ಪಡ್ತಿದ್ದಾರೆ, ಇದರ ರೈಟಿಂಗ್ ಅಥವಾ ಸಿನಿಮಾ ವಾಟ್ ಎವರ್. ಹಾಗಾಗಿ ಇದು ಡಿಸ್ಮಲ್ ಸೀನೆ ಅಲ್ಲ, ಎಲ್ಲರೂ ಬಂದು ಕುಸಿದು ಹೋಗ್ತಿದೆ, ಸಿನಿಮಾ ಯಾರು ನೋಡ್ತಿಲ್ಲ ಅಂತ ಮಾತಾಡ್ತಿದ್ದೀರಲ್ಲ. ಇದು ಐ ಟೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್. ಆಕ್ಚುಲಿ ನೀವು ಯೋಚನೆ ಮಾಡಿ ನೋಡಿದ್ರೆ 90% ಆಫ್ ಇಂಡಿಯಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಿಲ್ಲ ಸರ್, ನೋಡ್ತಾ ಇರೋದು 10% ಅಷ್ಟೇ. ಈ 10% ಇಷ್ಟೊಂದು ವ್ಯವಹಾರ ನಡೀತಾ ಇದೆ. ಈ 90% ಒಳಗೆ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಎಂತ ಅವಕಾಶ ಗೊತ್ತಾ ಇದು ನಾವಿರೋ ಪರಿಸ್ಥಿತಿ. ನಾವು ಅನ್ಕೊಂಡ್ರೆ ಅಷ್ಟು ಡಿಸ್ಮಲ್ ಅಲ್ಲ ಇದು. ನೀವು ಅನ್ಕೊಂಡಿದ್ರೆ ಅಷ್ಟೇ, 10 ಜನರಲ್ಲಿ ಒಬ್ರು ಮನೆಯಲ್ಲಿ ವೈಫೈ ಇದೆ ಅಷ್ಟೇ, ಇನ್ನು 9 ಜನ ಇನ್ನು ವೈಫೈ ಬರಬೇಕು. ಅಷ್ಟು ಜನಕ್ಕೂ ಸಂಪರ್ಕ ಸಿಕ್ಬಿಟ್ರೆ ಇದೇ ಇಂಡಸ್ಟ್ರಿ ಏನ್ ಗ್ರೋ ಅಪ್ ಆಗುತ್ತೆ ಗೊತ್ತಾ. ಸೊ ಆಕ್ಚುಯಲ್ ಅವಕಾಶಗಳು ಅದ್ಭುತವಾಗಿದೆ. ನಾವು ಮಾತಾಡ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ, ಇದು 20 ವರ್ಷದಿಂದ ಹೇಳಿದ್ರಲ್ಲ ಅದು ಆಗಿದೆ, ಇದೇ ಇವ್ರು ಹೇಳಿದ್ರಲ್ಲ ಇದೇ ತರ ಒಂದು ಸಂವಾದ ಆ ಟೈಮಲ್ಲಿ ಆಗಿದೆ, ಆದ್ರೂ ನಾವು ಹೋಗಿದ್ದೀವಿ. ಏನಾಗುತ್ತೆ ಅಂದ್ರೆ ಎಲ್ಲವೂ ಒಂದು ರೀತಿಯಲ್ಲಿ ನಡೀತಾ ಇತ್ತು, ನಮ್ಗೆ ಫೇವರಬಲ್ ಆಗಿ ನಡೀತಾ ಇತ್ತು, ಎಲ್ಲವೂ ನಮ್ಮ ಪರವಾಗಿ ನಡೀತಾ ಇತ್ತು. ದಿಢೀರಂತ ನನ್ನ ಪರವಾಗಿ ನಡೀತಿಲ್ಲ ಅನ್ನೋದೇ ಪ್ರಾಬ್ಲಮ್. ಆಕ್ಚುಲಿ ಇಟ್ಸ್ ಅ ಪ್ರಾಬ್ಲಮ್ ಅಡಾಪ್ಟಬಿಲಿಟಿ. ನಾವು ಬದಲಾವಣೆಗೆ ಹೊಂದ್ಕೊಳಕ್ಕಾಗ್ತಿಲ್ಲ ಅನ್ನೋದೊಂದೇ ಸಮಸ್ಯೆ ಸರ್. ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ, ಯಾವ್ದು ಸರಿ ನಡೀತಿರೋದು ಅಲ್ಲ. ನಾವು ಹೊಂದ್ಕೊಳಕ್ಕಾಗ್ತಿಲ್ಲ, ನಾಳೆ ಉಳಿಯಕ್ಕಾಗ್ತಿಲ್ಲ. ನನ್ನ ಸಮಸ್ಯೆ ಅದೇ, ಎಲ್ರದ್ದು ಸಮಸ್ಯೆ ಅದೇ. ನಾನು ಹೇಳ್ತಿಲ್ಲ, ನಮ್ಮ ಮನೇಲಿ ನಾವೇ ಒಂದು ಚಿತ್ರ ರಿಲೀಸ್ ಆದ್ರೆ ಇಡೀ ಫ್ಯಾಮಿಲಿ ಹೋಗ್ಬೇಕು ಈ ಸಾಗಣೆ ಅಂತ ಡಿಸೈಡ್ ಮಾಡಿ ಎಲ್ಲರೂ ಹೋಗ್ತಾ ಇದ್ವಿ. ಈಗ ಒಂದು ಫಿಲ್ಮ್ ರಿಲೀಸ್ ಆದ್ರೆ ಹೆಂಡತಿ ಹೇಳ್ತಾರೆ ಯಾಕೆ ಹೋಗ್ಬೇಕು ನಾವು, ಬರುತ್ತಲ್ಲ OTT ಅಂತ. ಸೊ ನನಗೆ ಗೊತ್ತು, ಇದು ಡೇಂಜರ್ ಏರಿಯಾ, ನನ್ನ ಇಡೀ ಕ್ಷೇತ್ರವೇ ಡೇಂಜರ್ ಏರಿಯಾ. ಇದಕ್ಕೆ ನಾನು ಹೆಂಗ್ ಹೊಂದ್ಕೊಳ್ಳೋದು ಅನ್ನೋದೊಂದೇ ಸಮಸ್ಯೆ ಅಷ್ಟೇ. ಅದು ಅದೇ ತರ ನಮ್ಮ ಮನೇಲಿ ಪೇಪರ್ ಬಂದ್ರೆ ನಾನು ಬೆಳಗ್ಗೆ ಎದ್ರೆ ಫಸ್ಟ್ ಪೇಪರ್ ತಗೊಂಡು ಅದ್ರ ಜೊತೆಗೆ ನಾನು ಕಾಫಿ ಕುಡಿಬೇಕು, ಅಷ್ಟು ಅಭ್ಯಾಸ. ಈಗಲೂ ಅದೇ ಅಭ್ಯಾಸ. ಬಟ್ ಈಗಲೂ ಆ ಪೇಪರ್ಸ್ ಬರ್ತಾ ಇದೆ, ನಾನು ಒಬ್ಬ ನೋಡ್ತಾ ಇದ್ದೀನಿ, ಮನೆ ಬೇರೆ ಯಾರು ಅದನ್ನು ಮುಟ್ತಾನೆ ಇಲ್ಲ, ಹಂಗೆ ಇದೆ. ಸೊ ದಟ್ ಇಸ್ ಅ ಡೇಂಜರ್ ಫಾರ್ ಯು, ನಿಮಗಿರೋ ಅಪಾಯ ಅದು. ಸೊ ಹೇಳ್ತಿರೋದು ಎರಡು ಕಡೆಯೂ ವಿ ಆರ್ ಇನ್ ಅ ವೆರಿ ವೆರಿ ಡೇಂಜರಸ್ ಸಿಚುವೇಶನ್. ಸೊ ಇಲ್ಲಿರೋ ಡೇಂಜರ್ ಇರೋದು ಹೆಂಗ್ ಗೊತ್ತಾ, ಈಗ ಆಗ್ಬೇಕಾದ್ರು ಹೊಂದ್ಕೋಬೇಕಷ್ಟೇ ಸರ್. ನಾವೀಗ ಹೆಂಗ್ ಉಳಿಯೋದು ಅನ್ನೋದಂತ ಸಮಸ್ಯೆ. ಈ ಬದಲಾಗ್ತಿದೆ ಅನ್ನೋದು ಬದಲಾಗೇ ಆಗುತ್ತದೆ, ಎಲ್ಲವೂ ಬದಲಾಗುತ್ತೆ. ಟಿವಿ ನಾವು ಇದನ್ನ ಹೇಳಿದ್ರು, ಮುಗಿತು ಸಿನಿಮಾ ಅಷ್ಟೇ ಅಂತ. 200 ಚಾನೆಲ್ ಸಾಧ್ಯನೇ ಇಲ್ಲ ಅಂದ್ರು. ಅದೀಗ ನಮ್ಗೆ ಬೇರೆ ತರ ಬರ್ತಾ ಇದೆ, OTT ಅಂತಾರೆ, ಸೋಷಿಯಲ್ ಮೀಡಿಯಾ ಅಂತಾರೆ, ಇನ್ನೊಂದು ರಾಕ್ಷಸ ಅಷ್ಟೇ. ಬಟ್ ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇರುತ್ತೆ. ನಾವು ಅದನ್ನ ಎಷ್ಟು ಕ್ಲೇವರ್ ಆಗಿ ನಮ್ಮನ್ನ ಹೆಂಗ್ ಅಪ್ಡೇಟ್ ಮಾಡ್ಕೊಳ್ತೀವಿ, ಈ ಹೊಸ ಮಾಧ್ಯಮಕ್ಕೆ ನಾವು ಹೆಂಗ್ ಅಂಟ್ಕೊಳ್ತೀವಿ ಅನ್ನೋದೊಂದೇ ಈಗ ನಾವು ಮಾಡ್ಬೇಕಾದ್ರೆ ಅಷ್ಟೇ ಈಗ. ಸೊ ನನಗನ್ನಿಸ್ತಾ ಇದೆ ಎಲ್ಲವೂ ಹಿಂಗ್ ಬದಲಾಗ್ತಾ ಇದ್ರೆ ಹೌ ಯು ಚೇಂಜ್. ನಾವು ಓದ್ತಾ ಹೇಳಿದ್ರು ಕಂಪ್ಯೂಟರ್ ಇಂಜಿನಿಯರಿಂಗ್ ತಗೊಂಡ್ರೆ ಕೆಲಸ ಗ್ಯಾರಂಟಿಗಳು. ಪ್ಲಾಸ್ಟಿಕ್ಸ್ ಫ್ಯೂಚರ್ ಅನ್ನೋದು, ಈಗ ಪ್ಲಾಸ್ಟಿಕ್ಸ್ ತೊಗೊಂಡ್ರೆ ಯಾರು ಮುಟ್ಟೋದಿಲ್ಲ ಅಂತ ಆಗ್ಬಿಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಚೇಂಜ್ ಆಯ್ತು. ಸೊ ಯಾವ್ದನ್ನು ತೊಗೊಳೋದು, ಎಲ್ಲವೂ ಚೇಂಜ್ ಆಗ್ತಿರ್ಬೇಕಾರೆ ಸೊ ಕೊನೆಯವ್ರು ಏನ್ ಹೇಳಿದ್ರು, ಕಲಿಯೋದನ್ನೇ ನೀವು ಪ್ರೀತಿ ಮಾಡ್ಬೇಕು. ಏನಾಗಿದ್ರು ಸರಿ, ಐ ಆಮ್ ನಾಟ್ ಅಫ್ರೇಡ್ ಆಫ್ ಚೇಂಜ್ ಬಿಕಾಸ್ ಐ ಆಮ್ ವಿಲ್ಲಿಂಗ್ ಟು ಚೇಂಜ್. ನನಗೆ ಬದಲಾವಣೆಯ ಬಗ್ಗೆ ಹೆದರಿಕೆ ಇಲ್ಲ, ಯಾಕಂದ್ರೆ ನಾನು ಬದಲಾಗಿ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ. ಹಾಗಾಗಿ ಎಲ್ಲ ಈ ಸ್ಥಿತಿ ಗತಿ ಅಂತ ಹೇಳ್ತಿರಲ್ಲ, ಇದೆಲ್ಲ ಒಂದು ಮನಸ್ಥಿತಿ. ಬದಲಾಗುವಂತ ಮನಸ್ಥಿತಿ ಇದ್ರೆ, ಹೊಂದ್ಕೊಳ್ಳೋ ಮನಸ್ಥಿತಿ ಇದ್ರೆ ಇದನ್ನ ನಾವು ಪಾರಾಗ್ಬೋದು ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ಇದನ್ನ ಹೇಗ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು, ಇದೆಲ್ಲ ಬದಲಾಗ್ತಿರ್ಬೇಕಾದ್ರೆ ಬದಲಾಗದೇ ಇರೋ ವಿಷಯ ಏನು ಅನ್ನೋದ್ ಬಳಿ ಗಮನ ಕೊಟ್ಟು, ಏನ್ ಬದಲಾಗ್ತಿಲ್ಲ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಏನೋ ಒಂದು ಹಾಕ್ತಿವಿ, ಹಾಕಿದ್ರೆ ಎಲ್ಲ ಕಡೆ ಒಂದಷ್ಟು ಜನ 100 ಜನ ಕರಡ್ತಾ ಇದೆ, ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ, ಇದರಿಂದ ಪಬ್ಲಿಸಿಟಿ ಆಗ್ತಿರ್ತೀರಿ. ಓಕೆ, ಇದೇನು ಹೊಸ್ತಾ ಇದು. ರಾಮಾಯಣ ಕಾಲದಲ್ಲಿ ಏನಾಯ್ತು, ಆ ಮಂತಾರ ಬಂದು ಕೈ ಕಿವಿ ಕಚ್ಚಿದ್ಲು, ಅದರಿಂದ ರಾಮಾಯಣನೇ ಆಗೋಯ್ತು. ಈಗ 1 ಲಕ್ಷ ಕಿವಿ ಕಚ್ಬೋದು ಒಂದೇ ಕ್ಷಣದಲ್ಲಿ, ಅಥವಾ 1 ಕೋಟಿ ಕಿವಿ ಕಚ್ಬೋದು. ದಟ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಈಗ ಆಗಿರೋದು ಏನು ಅಂದ್ರೆ, ಅದೇ ಕಿವಿ ಕಚ್ಚೋದು ರಾಮಾಯಣದ ಕಾಲದಲ್ಲಿ ಏನಿತ್ತು, ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ನಮ್ಮ ಕೈಯಲ್ಲಿ. ಈ ಆಂಪ್ಲಿಫಿಕೇಶನ್ ಇದೆಯಲ್ಲ, ಒಂದು ಏನದು ಹಚ್ಚೋದು ಹೇಗೆ, ದೊಡ್ಡದು ಮಾಡದೆ ಅಪಾರವಾದ ಶಕ್ತಿ ಇರ್ಬೇಕು. ಅದನ್ನ ಪಾಸಿಟಿವ್ ಆಗಿ ಹೆಂಗ್ ಯೂಸ್ ಮಾಡೋದು. ಸೇಮ್ ಥಿಂಗ್ಸ್ ವರ್ಕ್ ಆಗಿದೆ ಸರ್. ಆ ಕಾಲದ ಹರಿಶ್ಚಂದ್ರ ಏನ್ ಸರ್, ಪ್ರಾಮಿಸ್ ಇಟ್ಕೊಳಕ್ಕಾಗಿಲ್ಲ, ಏನೋ ಆ ಕತೆ ಅದು. ಈಗ KGF ಏನೋ, ತಾಯಿ ಒಂದು ಪ್ರಾಮಿಸ್ ಮಾಡ್ದ, ಅದನ್ನ ಇಟ್ಕೊಂಡ. ಸೊ ಕೆಲವು ವಿಷಯಗಳಿದೆಯಲ್ಲ, ಈ ಹ್ಯೂಮನ್ ನೇಚರ್ ಅಂತ ಹೇಳ್ತೀವಲ್ಲ, ಮಾನವ ಸ್ವಭಾವ ಅದು ಬದಲಾಗಿಲ್ಲ. ಹಾಗಾಗಿ ನಾವು ಮಾಡುವಂತ ಕೆಲಸಗಳು
ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ ಮಾನವ ಸ್ವಭಾವಕ್ಕೆ ಹತ್ತಿರವಾದಂತಹ ವಿಷಯವನ್ನ ಮಾಡಿದಷ್ಟು ನಾವು ಇಟ್ಕೊಳ್ತೀವಿ. ಅದು ಕಂಟೆಂಟ್ ಅಲ್ಲಿ ಇರ್ಬೋದು, ಆನ್ ಸ್ಕ್ರೀನ್ ಇರ್ಬೋದು, ಆಫ್ ಸ್ಕ್ರೀನ್ ಇರ್ಬೋದು. ದಟ್ ಇಸ್ ದ ಓನ್ಲಿ ಟ್ರಿಕ್. ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ, ಶತಮಾನಗಳಿಂದ ಚೇಂಜ್ ಆಗಿಲ್ಲ. ಅದನ್ನ ನಮ್ಮ ರೀತಿಯಲ್ಲಿ ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಅದನ್ನ ಹೇಗೆ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಜಾಣ್ಮೆ ಬೇಕು ನಮ್ಗೆ ಅಷ್ಟೇ. ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಹ್ಯೂಮನ್ ನೇಚರ್ ಈಗ ಮಾತಾಡ್ದಲ್ಲ, ಸೇಮ್ ಥಿಂಗ್ ಸರ್. ನಾನು ಇವರು ಎಷ್ಟು ಮಾತಾಡಿದೀವಿ ಅಂದ್ರೆ ಒಂದು ಸಂಬಂಧ ಸರ್. ಅದು ಈಗ ಆಗ್ತಿರೋ ಮೇನ್ ಪ್ರಾಬ್ಲಮ್ ಸಿನಿಮಾ ಮತ್ತು ಪತ್ರಕರ್ತರ ಮಧ್ಯೆ ಆ ಸಂಬಂಧ ಬಂದು ಒಂದು ಸಸ್ಪಿಷನ್ ನಡೀತಾ ಇದೆ, ಒಂದು ಅನುಮಾನ. ನನಗೆ ಅವ್ರ ಕಂಡ್ರೆ ಅನುಮಾನ, ಏನಕ್ಕೆ ಇದು ಮಾಡ್ತಿರೋದು, ಏನೋ ಟ್ರಾಪ್ ಮಾಡಕ, ಇದು ಒಂದು ಟ್ರಾಪ್ ಅಂತ ಭಯ ಆಗ್ತಿದೆ ಆರ್ಟಿಸ್ಟ್ಗೆ ಎಲ್ಲೂ. ಅದೇ ತರ ಪತ್ರದ ಏನಕ್ಕೆ ನನಗೆ ಮಾಡ್ತೀರಾ, ಇದರಿಂದಾನೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ಪಿಕ್ಚರ್ ಸೈಡ್ ಮಾಡ್ತೀರಾ, ಇದ್ರಲ್ಲಿ ಇನ್ನೊಂದು ಉದ್ದೇಶ ಇದೆಯಾ ಅಂತ ಈ ವಿಶ್ವಾಸದ ಒಂದು ಸೇತುವೆ ಇತ್ತು ಸರ್, ಒಂದು ನಂಬಿಕೆ ಇತ್ತು ಸರ್. ಆ ನಂಬಿಕೆನ ಇವ್ ಹೇಳಿದ್ರಲ್ಲ, ಗೌರವ ಇತ್ತು, ಗೌರವ ಅನ್ನೋದು ಗಳಿಸ್ಕೊಡೋದು ಸರ್. ಅದು ಗಳಿಸ್ಕೋಬೇಕು ಅಂದ್ರೆ ಈ ನಂಬಿಕೆ ಬಿಟ್ವೀನ್ ನಿಮ್ಮ ಪತ್ರಕರ್ತರು ಮತ್ತು ಚಿತ್ರರಂಗದ ಮಧ್ಯೆ ಒಂದು ನಂಬಿಕೆಯ ಸೇತುವೆ, ಒಂದು ವಿಶ್ವಾಸ. ಅವ್ರು ಫೋನ್ ಮಾಡಿದ್ರೆ ನಾನು ಇವತ್ತು ನಾನು ಒಂದು ಫೋನ್ ಮಿಸ್ ಮಾಡಲ್ಲ. ಇವ್ರದಲ್ಲ 35 ವರ್ಷ ಆಯ್ತು. ನಮ್ಗೆ ಗೊತ್ತಿರೋರು ಯಾರು ಫೋನ್ ಮಾಡೋದು ನೆಕ್ಸ್ಟ್ ಮಿನಿಟ್ ಐ ಟೇಕ್. ನನಗೆ ಡೌಟೇ ಇಲ್ಲ, ಇದು ಐ ಡೋಂಟ್ ಫಿಯರ್ ಅಟ್ ಆಲ್ ಇವ್ರ ಬಗ್ಗೆ. ನನಗೆ ಆ ನಂಬಿಕೆನೇ ಈಗ ಉಳಿಸ್ಕೊಂಡು ಹೋಗ್ತಾ ಇರೋದು. ಆ ನಂಬಿಕೆ ವಿಶ್ವಾಸವನ್ನ ಎಷ್ಟು ಗಳಿಸ್ತಿರೋ ಅಷ್ಟು ಸೇಫ್ ಆಗಿರ್ತೀರಿ ನೀವು ಇನ್ ಯುವರ್ ಓನ್ ಪ್ರೊಫೆಷನ್, ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನಂಬರ್ 1. ನಂಬರ್ 2, ಇವ್ರು ಏನ್ ಮಾಡಿದ್ರು, ಸುದ್ದಿ ಸಂಗಾತಿ ಬಗ್ಗೆ ಅವ್ರು ಹೇಳಿದ್ರಲ್ಲ, ಕೆಲಸ ಇರಲಿಲ್ಲ, ಆ ರಿಸ್ಕ್ ತಗೊಂಡು ಸಿನಿಮಾ ಮಾಡಿದ್ರಲ್ಲ, ಅದು ಬರೀ ಅವ್ರು ಸಿನಿಮಾ ಮಾಡ್ತೀನಿ ಗೊತ್ತಿತ್ತು ಬೇರೆ ವಿಷಯ. ಆ ರಿಸ್ಕ್ ತಗೊಂಡ್ರಲ್ಲ ಸರ್, ಆ ಒಂದು ಸಣ್ಣ ರಿಸ್ಕ್ ತಗೋ ಮನೋಭಾವ, ಅಂದ್ರೆ ಎಲ್ಲರೂ ಚಿತ್ರ ಮಾಡಿದ್ದು ಹೇಳ್ತಾರೆ, ದಟ್ ಇಸ್ ನಾಟ್ ದ ಪಾಯಿಂಟ್. ವೆರಿ ವೆರಿ ಡೇಂಜರಸ್ ಫೀಲ್ಡ್ ಅದು. ಅದಲ್ಲ, ನಿಮ್ ಒಳಗೆ ಹೇಳ್ತಾ ಇರೋದು ಸರ್, ಇನ್ನೊಂದೇನೋ ನಾನು ಮಾಡ್ಬೋದು, ಇನ್ನೊಂದು ವಿಷಯ ನಾನು ಮಾಡ್ಬೋದು ಅಂತ ಇರುತ್ತಲ್ಲ ಸರ್, ನಮ್ಮೆಲ್ಲರಿಗೂ ಇರುತ್ತೆ ಸರ್. ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ, ಒಂದು ಸಣ್ಣ ರೀತಿಯಲ್ಲಿ ದಯವಿಟ್ಟು ಟ್ರೈ ಮಾಡಿ ಸರ್. ಒಂದು ಸೇಫ್ಟಿ ಝೋನ್, ಕಂಫರ್ಟ್ ಝೋನ್, ನನಗೆ ಇದು ಬರುತ್ತೆ, ಇದೇ ಮಾಡ್ತಿರ್ತೀನಿ, ನಾನು ಮಾಡಿದ್ದನ್ನೇ ಮಾಡ್ತಿರ್ತೀನಿ. ಆದ್ರೆ ರಿಸಲ್ಟ್ಸ್ ಬೇರೆ ಇರಬೇಕು ಅಂದ್ರೆ ಆಗಲ್ಲ ಸರ್. ನೀವು ಮಾಡಿದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಲೈಫ್ ಹೇಗೆ ಹೋಗ್ತಿದೆಯೋ ಹಾಗೆಯೇ ಹೋಗ್ತಿರುತ್ತೆ ಸರ್. ಈಗ ಏನಾಗ್ತಿದೆಯೋ ಅದೇ ಆಗ್ತಿರುತ್ತೆ ಸರ್. ನೀವು ಮಾಡ್ತಿರೋದ್ರಲ್ಲಿ ಏನೋ ಒಂದು ಸಣ್ಣ ಬದಲಾವಣೆ, ಒಂದು ಒಳ್ಳೆ ಬದಲಾವಣೆ ಆದ್ರೆ ರಿಸಲ್ಟ್ಸ್ ಅಲ್ಲಿ ಒಂದು ಬದಲಾವಣೆ ಕಾಣುತ್ತೆ. ದಟ್ ಇಸ್ ಓನ್ಲಿ ವೇ. ಮಾಡ್ತಿದ್ದನ್ನೇ ಮಾಡ್ತಿರ್ತೀನಿ, ಬಟ್ ರಿಸಲ್ಟ್ಸ್ ಎಲ್ಲ ಬೇರೆ ಆಗ್ಬೇಕು, ನನ್ನ ಜೀವನ ಬೇರೆ ತರ ಆಗ್ಬೇಕು ಅಂತಿದ್ರೆ ಬಹಳ ಕಷ್ಟ. ಅದು ಇನ್ ಎನಿ ಫೀಲ್ಡ್. ಸೊ ದಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತಾ ಹೋದ್ರೆ ಸ್ಟುಪಿಡ್ ರಿಸ್ಕ್ ಅಲ್ಲ. ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇರೋದಿಲ್ಲ. ಬಿಸ್ನೆಸ್ ಪ್ಲಾನ್ ಇದು ಸರ್, ನನ್ಗೆ 10 ಲಕ್ಷ ಬರುತ್ತೆ ಅದು ಮಾಡಿದೆ ಸರ್ ಅಂತಲ್ಲ, ಈಗ ಸಬ್ಸಿಡಿ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವು ಏನೇ ಮಾಡಿದ್ರು ಅದರ ಬಿಸ್ನೆಸ್ ಪ್ಲಾನ್ ಇದು ನನ್ನ ಕ್ಯಾಲ್ಕುಲೇಷನ್, ಇದು ಒಂದು ಲೆವೆಲ್ ಸೇಫ್ಟಿ ಸರ್, ಇಷ್ಟು ರಿಸ್ಕ್ ಇದೆ ಸರ್ ಅಂತ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಸಣ್ಣ ರಿಸ್ಕ್ ಎಲಿಮೆಂಟ್, ಅದು ವೈಯಕ್ತಿಕ ವಿಷಯದಲ್ಲಿ ಇರ್ಬೋದು ಅಥವಾ ಈ ತರ ಒಂದು ಸಂಘದಲ್ಲಿ ಇರ್ಬೋದು, ಆ ತರ ವಿಷಯಗಳು ಆದಾಗ ಮಾತ್ರ ಒಂದು ಜಂಪ್ ಸಾಧ್ಯ ನನ್ನ ಪ್ರಕಾರ. ಅಂಡ್ ಓವರ್ ಆಲ್ ನನ್ನ ಚಿತ್ರರಂಗದಲ್ಲಿ ಈಗ ಆಗ್ತಿರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದು ಪ್ರೊಫೆಷನಲಿಸಮ್ ಬೇಕು ಅನ್ಸುತ್ತೆ ನನಗೆ ಸಿನಿಮಾದಲ್ಲಿ. ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಸರ್ ಎಷ್ಟು ಕಡೆ ಬರ್ಬೇಕಂದ್ರೆ ಒಂದು 10-10:30 ಬನ್ನಿ ಸರ್, 10 ಅಂತ ಹೇಳು ಅಥವಾ 10:30 ಅಂತ ಹೇಳು, ಇದು ಎರಡು ಬೇರೆ ಬೇರೆ ಪದಗಳು. 10-10:30 ಅಂದ್ರೆ ಏನರ್ಥ? ಇದರ 10 ಗಂಟೆಗೆ ಬಾ ಅಂತ ಹೇಳಿ ಕರೆಕ್ಟ್ 10 ಬರ್ತೀನಿ, ಅಥವಾ 10:30 ಅರ್ಧ ಗಂಟೆ ಅನ್ನೋದು ಸರ್. ಈಗ ಚೇಂಜ್ ಇನ್ ಟೈಮ್ ಅಲ್ಲಿ ಸರ್ ಬಹಳ ಮುಖ್ಯವಾದ ಪವರ್ ಏನಿದೆ ಸರ್, ನಿಮ್ಮೆಲ್ಲರೂ ಇರೋದು ಪವರ್ ಏನಿದೆ ಸರ್, ಟೈಮ್. ಏನ್ ನಾನು ಥಿಯೇಟರ್ ಬರ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ 2:15 ಬರ್ಬೇಕಂತೆ, ಮ್ಯಾಟ್ನಿ ಅದೇ ಹೋಗಲ್ಲ, ನನಗೆ 10 ಗಂಟೆ ಸಿಗುತ್ತೆ ಅಥವಾ 11 ಗಂಟೆ ಸಿಗುತ್ತೆ, ನಾನು ಫ್ರೀ ಇದ್ದ 1 ಗಂಟೆ ನೋಡ್ತೀನಿ ಅಂತ. ಅವನ್ ಟೈಮ್ ಸಿಗ್ತಾ ಇದೆ ಸರ್, ಅವನ್ ಟೈಮ್ ಸಿಗ್ತಾ ಇದೆ. ನಾನು ಬಾತ್ರೂಮ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡ್ತೀನಿ, ನನಗೆ ಆ ಟೈಮ್ ಕೊಡ್ತೀಯಾ ಅಂತೀನಿ ನಾನು. ಸೊ ನೀವು ಆ ಟೈಮ್ ವ್ಯಾಲ್ಯೂನೇ ಅರ್ಥ ಮಾಡ್ಕೊಡೋದು. ಯುವರ್ ಪವರ್ ಇಸ್ ಆಕ್ಚುಲಿ ಅವನ ಟೈಮ್ಗೆ ನೀವೆಲ್ಲ ವಿಷಯಗಳನ್ನು ಕೊಡೋದೆ. ಇವ್ರು ಹೇಳ್ತಿರಲ್ಲ ನೆಕ್ಸ್ಟ್ ಡೇ ಕೊಟ್ಟಾಗ ಅವ್ನು ಬೇಕಾಗಿಲ್ಲ ಅಂತ ಹೇಳ್ತಿರಲ್ಲ, ಅವ್ನು ಈಗ ಬೇಕು, ತಕ್ಷಣ ಬೇಕು, ನನಗೆ ಬೇಕು ಅಂತಿದ್ದಾನಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಹೌ ಡು ಅಡಾಪ್ಟ್ ಟು ದಟ್. ನಿಮ್ಮ ಆಕ್ಚುಯಲ್ ಪವರ್ ಇರೋದು ಅವನ ಟೈಮ್ ನ ರೆಸ್ಪೆಕ್ಟ್ ಮಾಡಿದಾಗ ನಿಮ್ಗೊಂದು ಪವರ್ ಸಿಗುತ್ತೆ. ಅದನ್ನ ಹೇಗ್ ಮಾಡ್ತೀರಾ ದಯವಿಟ್ಟು ಅದನ್ನೇ ಮುಂದ್ಬಿಟ್ಟಿದ್ದು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಇವ್ರು ಹೇಳಿದಾಗೆ ಇದು PR ವರ್ಕ್ ಅಲ್ಲ. ಅಮೇಜಿಂಗ್ ಇವ್ರು ಹೇಳಿದ್ ನನಗೆ, ಎಲ್ಲರೂ ಪ್ರಚಾರಕ್ಕಾಗ ಬರ್ತಿದ್ದಾರೆ ಅನ್ನೋ ಆಗ್ಬಿಟ್ಟಿದೆ. ಕೆನಾಟ್ ಬಿ. ಇದು ಮಾಧ್ಯಮ ಆಗ ಸಾಧ್ಯನೇ ಇಲ್ಲ. ಅದಕ್ಕಿಂತ ಒಂದು ಅದ್ಭುತ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಅದ್ಭುತ ಅದನ್ನು ಮಾಡ್ತಾರೆ. ಸೊ ನಾನೇನ್ ಮಾಡ್ತಿದ್ದೀನಿ, ಎಲ್ಲ ಅದೇ ನ್ಯೂಸ್ ಬರುತ್ತೆ, ನನಗೆ ಏನ್ ಅಟ್ರಾಕ್ಷನ್ ಇರುತ್ತೆ ಸರ್, ಒಂದು USP ಅಂತ ಹೇಳ್ತೀವಲ್ಲ, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಎಲ್ಲಾ ನಟರ ಮಧ್ಯೆ ಒಬ್ಬ ನಟ ಬೇರೆ ಯಾಕೆ ಕಾಣ್ತಾನೆ, ಅವ್ನು ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಯಾವುದೋ ಒಂದು ವಿಷಯ ಇರುತ್ತೆ ಅವನಲ್ಲಿ. ದಟ್ ಇಸ್ USP.
ಆ ತರ ಒಂದು USP ನ ಪ್ರತಿಯೊಬ್ರು ಡೆವಲಪ್ ಮಾಡ್ಕೋಬೇಕಂತ. ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ವಾಟ್ ಇಸ್ ಯುವರ್ USP? ವಾಟ್ ಇಸ್ ಯುವರ್ USP? ಅದೇ ನ್ಯೂಸ್ ಇದಲ್ಲೂ ಬರ್ತದೆ, ಅದೇ ನ್ಯೂಸ್ ಇದೆ. ಅಟ್ಲೀಸ್ಟ್ ಒಂದು ಡೀಪ್ ಅನಾಲಿಸಿಸ್ ಇದರಲ್ಲಿ ಅಂದಾಗ ನಾನು ಅಟ್ರಾಕ್ಟ್ ಆಗ್ತೀನಿ. ಯಾವುದೋ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಇದು ನನ್ನ ವರ್ಷನ್ ಆಫ್ ಇಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ರೆ ಅದ್ಭುತವಾದ ಒಂದು ಭವಿಷ್ಯ ಆ ರೂಟಲ್ಲೂ ಕಾದಿದೆ ಅಂತ ನನಗನ್ಸುತ್ತೆ. ಸೊ ನಾನು ಚೇತನ್ ಬಂದಾಗ ಅದನ್ನ ಹೇಳಿದೆ, ಗುರುವೇ ಉದ್ಯಮದ ಸ್ಥಿತಿ ಗೀತಿ ಅದೆಲ್ಲ ಬಿಡಮ್ಮ. ನಾನು ಹೇಳ್ತಿರೋದು, ನಾನೊಬ್ಬ ಆಕ್ಟರ್, ನೀವು ಒಬ್ಬ ಜರ್ನಲಿಸ್ಟ್. ನೀವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಿಮ್ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫ್ ಅನ್ನ, ನಿಮ್ಮ ಆದಾಯವನ್ನ, ನಿಮ್ಮ ವಾಟ್ ಎವರ್ ಯು ವಾಂಟ್, ಅದನ್ನ ಹೇಗೆ ನಾವು ಹೌ ಡು ಬ್ಲೋ ಇಟ್ ಅಪ್. ಅಥವಾ ನಾನು ಒಬ್ಬ ಆಕ್ಟರ್, ನನ್ನ ಇಂಡಿವಿಜುವಲ್ ಲೈಫ್ ನಾನು ಹೇಗೆ ಎತ್ತರಕ್ಕೆ ಹೋಗೋದು, ನಾನು ಹೇಗೆ ಇನ್ನೂ ಒಳ್ಳೆ ಚಿತ್ರಣ ಮಾಡೋದು, ನಾನು ಹೇಗೆ ಇನ್ನೂ ಹೆಚ್ಚು ಆದಾಯವನ್ನು ಪಡೆಯೋದು ಅನ್ನೋದಾದ್ರೆ ಆಟೋಮೆಟಿಕ್ ಇಡೀ ಸಿಸ್ಟಮೇ ದೊಡ್ಡದಾಗ್ಬಿಡುತ್ತಲ್ಲ. ನಾನು ಅದನ್ನೇ ಕೇಳಿದೆ, ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೋದು ಸರ್? ಹೌ ಕ್ಯಾನ್ ವಿ ಸಪೋರ್ಟ್ ಈಚ್ ಅದರ್? ಹೌ ಡು ವಿ ಗ್ರೋ ಇಂಡಿವಿಜುವಲಿ? ಆ ಎಲ್ಲ ಇಂಡಿವಿಜುವಲ್ಸ್ ಗ್ರೋ ಆದ್ರೆ ಆಟೋಮೆಟಿಕ್ ಇಂಡಸ್ಟ್ರಿ ಗ್ರೋ ಆಗುತ್ತಲ್ಲ. ಇಡೀ ಇಂಡಸ್ಟ್ರಿ ಪ್ರಾಬ್ಲಮ್ ಇದನ್ನ ಹಿಂಗ್ ಸಾಲ್ವ್ ಮಾಡೋದು ಅದೆಲ್ಲ ಬಿಡೋಣ. ನನಗೆ ನೀನು ಒಬ್ಬ ಪರ್ಸನ್ ಆಗಿ ಗೊತ್ತಲ್ಲ, ನಾವಿಬ್ರು ಹೆಂಗ್ ವಾಟ್ ಕ್ಯಾನ್ ವಿ ಡೂ ಇಂಡಿವಿಜುವಲಿ, ಒಬ್ಬರೊಬ್ಬರನ್ನ ನಾವ್ ಹೆಂಗೆ ಎತ್ತೋದು ಅಂತ. ಇದರ ಜೊತೆ ಒಳ್ಳೆ ವಿಷಯ ಹೊರಗಡೆ ನಡೆಯೋದು ನಡೆಯುತ್ತೆ. ಆಕ್ಚುಲಿ ಎಲ್ಲವೂ ಆಗಿ ಇಂಡಿವಿಜುವಲ್ ಗ್ರೋತ್ ಆಗಿಲ್ಲ ಅಂದ್ರೆ ವಾಟ್ ಕೈಂಡ್ ಆಫ್ ಸಿಸ್ಟಮ್ ಇಸ್ ಇಟ್? ದೇಶ ಅದ್ಭುತವಾದ ದೇಶ, ಆದ್ರೆ ಒಬ್ಬೊಬ್ರು ಸಿಟಿಸನ್ ಸರಿ ಇಲ್ಲ ಅಂದ್ರೆ ದಟ್ ಇಸ್ ನಾಟ್ ದ ವೇ. ಎಲ್ಲರೂ ಅಮೋಘವಾಗಿದಾರಪ್ಪ, ಎಲ್ಲರೂ ಅದ್ಭುತವಾಗಿದ್ದಾರೆ, ಎಲ್ಲರ ಜೀವನ ಅದ್ಭುತವಾಗಿದೆ ಅಂದ್ರೆ ಇಡೀ ಕ್ಷೇತ್ರವೇ ಅದ್ಭುತವಾಗಿದೆ ಅಂತಾನೆ ಅರ್ಥ ಅಲ್ವಾ? ಹಾಗಾಗಿ ಈ ತರ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅನ್ಸುತ್ತೆ. ಒಂದು ಈಗ ಹೇಳಿದ ಪಾಯಿಂಟ್ಸ್ ಎಲ್ಲ ನಮ್ಗೆ ಅಂಡರ್ ಕರೆಂಟ್ ಅಲ್ಲಿ ಅರ್ಥ ಆಯ್ತು, ಏನೇನು ಆಗ್ತಿದೆ ಇಂಡಸ್ಟ್ರಿಯಲ್ಲಿ ಅಂತ. ಒಂದು ಪ್ರಾಬ್ಲಮ್ ಬಂದು ಸಿಗಾಕೊಂಡಿದ್ದೀವಿ, ಈ ಎಥಿಕ್ಸ್ ಪ್ರಾಬ್ಲಮ್ ಬಂದು ಎಲ್ಲರೂ ಸಿಗಾಕೊಂಡಿದ್ದೀವಿ, ಆಯ್ತಾ? ಇದು ಎರಡು ವಿಷಯ ಇದೆ. ಒಂದು ಆರ್ಟ್, ಕಲೆ ಅನ್ನೋದು ಇವ್ರು ಹೇಳಿದ್ರು, ಇನ್ನೊಂದು ಬಿಸ್ನೆಸ್, ಎರಡಿದು ಹೇಳಿದ್ರು ಕಲೋದ್ಯಮ ಅಂತ. ಈಗ ಉದ್ಯಮ ಫಸ್ಟ್ ಬಂದ್ಬಿಟ್ಟು ಕಲೆ ಸೆಕೆಂಡ್ ಕೂಡ ಬಂದಿರ್ಬೋದು, ವಾಟ್ ಎವರ್. ಬಟ್ ಸ್ಟಿಲ್ ಈ ಎರಡನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ? ಒಂದು ಕಡೆ ನಮ್ಗೆ ಸಿಕ್ಕಿರೋದು, ನೀವು ಬರೆಯೋದು ಒಂದಾಗ್ಲಿ, ನಾನು ಆಕ್ಟಿಂಗ್ ಮಾಡೋದು, ಒಂದು ಗಿಫ್ಟ್ ಸರ್, ಎಲ್ಲರೂ ಸಿಗಲ್ಲ ಸರ್. ಅದು ಎಷ್ಟು ಜನಕ್ಕೆ ಬರೆಯಕ್ಕೆ ಬರುತ್ತೆ? ಕೂಟ ತಕ್ಷಣ ಪ್ರತಿಯೊಂದು ಮಗು ಕೈಯಲ್ಲಿ ಬಲ್ಪ್ ಹಾಕೊಟ್ಟು ಆ ಅಂತ ಹೇಳ್ಕೊಟ್ಟಿರ್ತಾರೆ. ಎಲ್ಲರೂ ಈ ತರ ವಾಸು ಆದ್ರ, ಎಲ್ಲರೂ ಜೋಗಿ ಆದ್ರ, ಎಲ್ಲರೂ ಶೇಷಾದ್ರಿ ಆದ್ರ, ಬರೆಯೋದು ಎಲ್ಲರೂ ಕಲ್ಸ್ಕೊಟ್ರಲ್ಲ ಅಪ್ಪ ಅಮ್ಮ. ನಿಮಗೆ ಬಂದಿದ್ರೆ ಇಟ್ಸ್ ಅ ಗಿಫ್ಟ್ ರೀ, ಯು ಆರ್ ಆಲ್ ಗಿಫ್ಟೆಡ್. ಅದು ಗಿಫ್ಟ್ ಅದು. ಸೊ ಆ ಗಿಫ್ಟ್ ಒಂದ್ ಕಡೆ ಇಟ್ಕೋಬೇಕು. ಕಮರ್ಷಿಯಲ್ ಒತ್ತಡಗಳಿರುತ್ತೆ, ತುಂಬಾ ನಂಗೆ ಗೊತ್ತು ಏನೇನು ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ನ್ಯೂಸ್ ಪೇಪರ್ ಆಗಲಿ, ಚಾನಲ್ ಆಗಲಿ, ಮೇಲೆ ಪ್ರೆಷರ್ ಏನು, ಅದು ಇನ್ನೊಂದು ಕಡೆ ಇರುತ್ತೆ. ಸೊ ಕಾಂಪ್ರಮೈಸ್ ಮಾಡ್ಬೇಕಾಗುತ್ತೆ. ಅದು ನನಗೂ ಆಗುತ್ತೆ, ನನ್ನ ಇಂಡಸ್ಟ್ರಿಗೂ ಆಗುತ್ತೆ. ಕಾಂಪ್ರಮೈಸ್ ಇಸ್ ಇನ್ಎವಿಟಬಲ್, ನೀವು ಮಾಡಲೇಬೇಕಾಗಿರುತ್ತೆ. ಅದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಲೈನ್ ಓದ್ದೆ ನಾನು ಚೆನ್ನೈ ಏರ್ಪೋರ್ಟ್ ಅಲ್ಲಿ. ಕಾಂಪ್ರಮೈಸ್ ಇಸ್ ಇನ್ಎವಿಟಬಲ್ ಇನ್ ಲೈಫ್. ವಿಸ್ಡಮ್ is choosing between the right compromise and the wrong compromise. ನೀವು ರಾಜಿ ಮಾಡ್ಕೋಬೇಕಾಗುತ್ತೆ. ಯಾವುದು ಸರಿಯಾದ ರಾಜಿ, ಯಾವುದು ತಪ್ಪಾದ ರಾಜಿ, ಯಾವುದು ಇಡೀ ಕ್ಷೇತ್ರವನ್ನೇ ಇನ್ನೊಂದು ಕಡೆ ಒಂದು ಹಾಳದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ರಾಜಿಗಳನ್ನ ಮಾಡೋದು ಸರಿನಾ? ಯಾವುದು ಸರಿಯಾದ ರಾಜಿ? ಒಂದು ಒಳ್ಳೆ ವಿಷಯ ನಡಿಬೇಕು, ಒಂದು ಒಳ್ಳೆ ವ್ಯಕ್ತಿಯನ್ನ ಸಪೋರ್ಟ್ ಮಾಡೋದು, ಅಲ್ಲಿ ನಾವು ರಾಜಿ ಮಾಡ್ತೀವಿ, ಅದು ಬೇರೆ ತರ ರಾಜ್ಯ ಅದು. ಹಾಗಾಗಿ ಈ ವಿಸ್ಡಮ್ ಇದೆಯಲ್ಲ, ಈ ಸಣ್ಣ ವಿವೇಕ, ಯಾವುದು ಸರಿ ಯಾವುದು ತಪ್ಪು, ಎಲ್ಲವೂ ಸರ್. ನಾವು ಎಲ್ಲರೂ ಏನೋ ಮಾತಾಡಿದ್ವಿ ಸರ್, ನೀವೇನೋ ಒಂದು ಚಾನಲ್ ಮಾಡ್ತೀರಾ, ಇವ್ರು ಚಿತ್ರ ಮಾಡ್ತಾರೆ, ನಾನು ನನ್ನ ಬ್ರ್ಯಾಂಡ್ನೇ ಮಾಡ್ಕೊಳ್ತಿರ್ಬೋದು, ಅಥವಾ ನನ್ನ ಶೋನ ಮಾಡ್ತಾ ಇರ್ಬೋದು, ಇವ್ರು ಇನ್ನೇನೋ ಮಾಡ್ತಿರ್ಬೋದು, ಅವ್ರು ಇನ್ನೇನು, ಆಲ್ ಆಫ್ ಅಸ್ ಆರ್ ಸೆಲ್ಲಿಂಗ್ ಸಮಥಿಂಗ್, ಅದು ಡೌಟೇ ಇಲ್ಲ. ಬಟ್ ಈ ಸೆಲ್ಲಿಂಗ್ ಅಲ್ಲಿ ವಿ ಶುಡ್ ನಾಟ್ ಸೆಲ್ ಅವರ್ ಸೋಲ್. ನಮ್ಮ ಆತ್ಮವನ್ನ ನಾವು ಮಾರ್ಕೆಟ್ ಇಡಬಾರ್ದು. ಅದೊಂದು ನಾವು ಜೋಪಾನ ಇಟ್ಕೊಂಡು ಈ ಮಾರ್ಕೆಟ್ ಆಟವನ್ನು ಹೇಗೆ ಆಡ್ತೀವೋ ಅಲ್ಲಿ ನಮ್ಮ ಉಳಿಗಾಲ ಇದೆ. ಹಾಗಾಗಿ ಅಡಾಪ್ಟಬಿಲಿಟಿ. ಗುಡ್ ಲಕ್.